ನಮಸ್ಕಾರ, ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ನೀವು ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಶಿವಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಇನ್ನು ಗುರುಗಳ ಒಂದು ಸಾರಥ್ಯದಲ್ಲಿ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಕಾಶಿಯ ಪ್ರವಾಸದ ಕಾರ್ಯಕ್ರಮ ನಡೀತಾ ಇದೆ. ನೀವು ಕೂಡ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹೆಚ್ಚಿನ ಮಾಹಿತಿ, ತಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ಸಂಖ್ಯೆಗಳಿಗೆ ಕಾಲ್ ಮಾಡ್ಬೋದು, ಮಾಹಿತಿಯನ್ನು ಪಡೆದುಕೊಳ್ಬಹುದು. ಇನ್ನು ಗುರುಗಳೇ, ಈ ಒಂದು ಧನುರ್ ಲಗ್ನದ ವಿಶೇಷತೆ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡಿ. ಇವರ ಒಂದು ವ್ಯಕ್ತಿತ್ವ, ಸ್ವಭಾವ ಆಗಿರ್ಬೋದು, ಇನ್ನು ಯಾವ ನದಿಯ ಸ್ನಾನವನ್ನು ಯಾವ ಒಂದು ಮಾಸದಲ್ಲಿ ಮಾಡಬೇಕಾಗತ್ತೆ, ಒಟ್ಟಾರೆ ಇವರ ಒಂದು ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ಧನುರ್ರಾಶಿ ಅಂದಿದ ತಕ್ಷಣ ಅದರಲ್ಲೇ ತೋರಿಸುತ್ತೆ ಬಾಣವನ್ನು. ಅವರ ಗುರಿ ಬಾಣ ಎಷ್ಟು ನಿಖರವಾಗಿರುತ್ತೆ, ಅದೇ ರೀತಿ ಅವರ ಜೀವನದ ಗುರಿ ಕೂಡ ಅಷ್ಟೇ ನಿಖರವಾಗಿರುತ್ತೆ. ಈ ಧನುರ್ರಾಶಿಯವರಿಗೆ ಗುರುವಿನ ಪೂರ್ಣ ಅನುಗ್ರಹ ಇರುತ್ತೆ. ಇವರು ಜೀವನದಲ್ಲಿ ಏನೇ ಮಾಡಬೇಕು ಅಂದರೂ ಗುರುವಿನ ಸಾಕ್ಷಾತ್ಕಾರ ಸಿಕ್ಕುತ್ತೆ. ಹಾಗಾಗಿ ಇವರು ಯಾವ ಕ್ಷೇತ್ರದಲ್ಲಿ ಇರ್ತಾರೆ ಅಂದಾಗ, ಒಂದು ಉಪಾಧ್ಯಾಯ, 4 ಜನಕ್ಕೆ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸೋ ಜಾಗದಲ್ಲಿ ಇರ್ತಾರೆ ಸದಾ ಇವರು. ಮತ್ತು ಉನ್ನತವಾದ ಪದವಿಗಳನ್ನು ಹೊಂದಿರ್ತಾರೆ ಈ ರಾಶಿಯವರು. ಇನ್ನೊಂದು ವಿಶೇಷತೆ ಏನು ಗೊತ್ತಾ, ಈ ರಾಶಿಯವರು ಜೀವನದಲ್ಲಿ ಯಾವುದನ್ನು ಮಾಡಬೇಕು ಅಂತ ಇವರು ನಿರ್ಧಾರ ಮಾಡ್ತಾರೆ, ಅದು ಎಷ್ಟೇ ಕಾಲವಾದರೂ ಆ ಕೆಲಸವನ್ನು ಪೂರ್ಣವಾಗಿ ಮಾಡಿ ಮುಗಿಸ್ತಾರೆ. ಅದಕ್ಕೆ ಇವರಿಗೆ ಗುರುವಿನ ಆಶೀರ್ವಾದ ಸದಾ ಇರುತ್ತೆ. ಯಾರು ಧನುರ್ರಾಶಿ ಧನುರ್ ಲಗ್ನದವರಾಗಿರ್ತಾರೆ, ಇವರು ಯಾರನ್ನು ಆರಾಧನೆ ಮಾಡಬೇಕು ಅಂದಾಗ ಮೇಧಾ ದಕ್ಷಿಣಾಮೂರ್ತಿ. ಮೇಧಾ ದಕ್ಷಿಣಾಮೂರ್ತಿಯಲ್ಲಿ ಯಾರಿಗೆ ಮಕ್ಕಳುಗಳಿಗೆ ವಿಶೇಷವಾಗಿ ಧನುರ್ರಾಶಿ ಧನುರ್ ಲಗ್ನವಾಗಿರುತ್ತೆ, ಅವರು ಪ್ರತಿ ಗುರುವಾರದಂದು, ನೀವೆಲ್ಲರೂ ನೋಡಿರ್ತೀರ, ಕಡಲೆಕಾಳು ಅಂದರೆ ಕಾಬೂಲ್ ಕಡಲೆ ಆಗಿರ್ಬೋದು, ಸಣ್ಣ ಕಾಳು ಆಗಿರ್ಬೋದು, ಇದನ್ನು ನೀವು ಬುಧವಾರವೇ ನೆನೆಸಿ ಗುರುವಾರದಂದು ಸ್ನಾನವನ್ನು ಮಾಡಿ, ತದನಂತರ ಅದನ್ನು ಹಾರವನ್ನು ಮಾಡಿ 54 ಕಾಳಾಗಿರ್ಬೋದು, ಇಲ್ಲ 108 ಕಾಳಾಗಿರ್ಬೋದು, ಅದನ್ನು ಪೋಣಿಸಿ ಅದನ್ನು ತಗೊಂಡೋಗಿ ಗುರು ಮೇಧಾ ದಕ್ಷಿಣಾಮೂರ್ತಿಗೆ ಆ ಮಕ್ಕಳ ಕೈಲಿ ಕೊಡಿಸಿ ಹಾರವನ್ನು ಹಾಕಿ ಪೂಜೆಯನ್ನು ಮಾಡಿಸಿದಾಗ ಮಕ್ಕಳಿಗೆ ಸರಸ್ವತಿಯ ಪೂರ್ಣ ಅನುಗ್ರಹ ಸಿಕ್ಕತ್ತೆ. ಮತ್ತು ಫಲ ಸಮರ್ಪಣೆ, ಗುರುವಿಗೆ ಫಲ ಸಮರ್ಪಣೆ ಅಂತ ನಾವು ಹೇಳ್ತೀವಿ. ಈಗ ಚಾತುರ್ಮಾಸ ಪ್ರಾರಂಭ ಆಗುತ್ತೆ. ಯಾವಾಗ ಅಂದರೆ ಇದೇ ತಿಂಗಳಲ್ಲಿ ಗುರುಪೌರ್ಣಮಿ ಇದೆ. ಆ ಗುರುಪೌರ್ಣಮಿಯಿಂದ ನಮಗೆ ಚಾತುರ್ಮಾಸ ಪ್ರಾರಂಭ. ಚಾತುರ್ಮಾಸ ಪೂಜೆಯಲ್ಲಿ ಯಾವ ಗುರುಪೀಠಗಳಿರುತ್ತೆ, ಆ ಗುರುಪೀಠದಲ್ಲಿ ಗುರುಗಳು ಯಾವುದೇ ಕಾರಣಕ್ಕೂ ಆ ಗುರುಪೀಠವನ್ನು ಬಿಟ್ಟು ಆಚೆ ಹೋಗಲ್ಲ, ಆ ಗುರುಪೀಠದಲ್ಲಿ ಇರ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಯಾವ ಯಾವ ಕ್ಷೇತ್ರಗಳಿಗೆ, ಗುರುಪೀಠ ಕ್ಷೇತ್ರಗಳಿಗೆ ಹೋಗ್ತೀರಾ, ಶೃಂಗೇರಿ ಜಗದ್ಗುರುಗಳ ಪೀಠಕ್ಕೆ ಹೋದಾಗ, ಯಾವುದೇ ಪೀಠಗಳಿಗೆ, ಕಂಚಿ ಕಾಮಕೋಟಿ ಪೀಠಕ್ಕೆ ಹೋದಾಗ, ಈ ರೀತಿಯಾದ ಪೀಠಗಳಿಗೆ ಹೋದಾಗ, ಆ ಪೀಠಕ್ಕೆ ಹೋಗುವಾಗ ನೀವೇನು ಸಮರ್ಪಣೆ ಮಾಡಬೇಕು ಅಂದರೆ ಪಂಚಫಲ ಅಂದರೆ 5 ಥರದ ಹಣ್ಣನ್ನು ತಗೊಂಡು ಗುರುವಿಗೆ ಸಮರ್ಪಣೆಯನ್ನು ಮಾಡಿದಾಗ ಆ ಪಂಚಫಲದ ಪೂರ್ಣ ಅನುಗ್ರಹ, ಗುರುವಿನ ಕೃಪಾ ಕಟಾಕ್ಷ ನಿಮಗೆ ನಿಮ್ಮ ಮಕ್ಕಳಿಗೆ ಸಿಕ್ಕತ್ತೆ. ಅದಕ್ಕೆ ಹೇಳ್ತೀವಿ, ಜೀವನದಲ್ಲಿ ದೈವ ಬಲ ಇಲ್ಲ ಅಂದರೂ ಅಟ್ಲೀಸ್ಟ್ ಗುರು ಬಲನಾದರೂ ಇರಬೇಕಂತೆ ಜೀವನ ಮಾಡೋಕ್ಕೆ. ನೀವು ಯಾವುದೇ ಶುಭ ಕಾರ್ಯವನ್ನು ಮಾಡಬೇಕಾ, ಗುರುಬಲ ಇದೆಯಾ ನೋಡಿ ಅಂತ ನಾವು ಹೇಳ್ತೀವಿ. ಆ ಗುರುವಿನ ಬಲ ಇಲ್ಲ ಅಂದರೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡೋಕ್ಕೆ ಸಾಧ್ಯವಿಲ್ಲ ಜೀವನದಲ್ಲಿ. ಅದಕ್ಕೆ ಹೇಳೋದು ನಾವು, ಗುರುವಿನ ಶ್ರೀರಕ್ಷೆ ಇದ್ದಾಗ ಅವನು ಯಾವ ಜಾಗದಲ್ಲೇ ಆಗಿರಲಿ, ಎಷ್ಟೇ ಕಷ್ಟದಲ್ಲಿರಲಿ, ಅವನನ್ನು ತಂದು ದಡಕ್ಕೆ ಬಿಡ್ತಾನಂತೆ ಗುರು. ಅದಕ್ಕೆ ನಾವು ಈ ಬೆರಳು ಏನು ಹೇಳ್ತೀವಿ ಅಂದರೆ ಗುರುವಿನ ಬೆರಳು ಅಂತ ಹೇಳ್ತೀವಿ. ಯಾರು ಈ ಜಾಗ ಎಲ್ಲಿಗೆ ಹೋಗುತ್ತೆ ಅಂದಾಗ ನೋಡಿ ಇಲ್ಲಿಗೆ ಹೋಗುತ್ತೆ ಅಂತ ಹೇಳ್ತೀವಿ. ಅಂದರೆ ಈ ಬೆರಳನ್ನೇ ಉಪಯೋಗಿಸ್ತೀವಿ, ನಾವು ಇನ್ನು ಯಾವ ಬೆರಳನ್ನು ಉಪಯೋಗಿಸಲ್ಲ. ಅಂದರೆ ನೀತಿ ಮಾರ್ಗವನ್ನು ತೋರಿಸೋದು ಯಾವ ಬೆರಳು ಅಂದರೆ ಈ ಬೆರಳಾಗಿರುತ್ತೆ. ಅದಕ್ಕೆ ಕನಕಪುಷ್ಯರಾಗವನ್ನು ಈ ಬೆರಳಿಗೆ ಧಾರಣೆ ಮಾಡಬೇಕು ಅಂತ ನಾವು ಹೇಳೋದು. ಆ ಬೆರಳಿಗೆ ದಾನವನ್ನು ಮಾಡಿದಾಗ, ಧಾರಣೆಯನ್ನು ಮಾಡಿದಾಗ ಮಾತ್ರ ಕನಕಪುಷ್ಯರಾಗದ ಪೂರ್ಣವಾದ ಅನುಗ್ರಹ ಮತ್ತು ಅದರ ಪ್ರಭಾವ ನಿಮಗೆ ಸಿಗೋಕ್ಕೆ ಸಾಧ್ಯ. ಮತ್ತು ಈ ನಕ್ಷತ್ರದವರು, ಈ ಲಗ್ನದವರು ಏನು ಅಂದಾಗ, ಗುರುವಾರದಂದು ಅನುರಾಧ ನಕ್ಷತ್ರದಲ್ಲಿ ಇವರು ಯಾರನ್ನು ಆರಾಧನೆ ಮಾಡಬೇಕು ಅಂದರೆ ಮೇಧಾ ದಕ್ಷಿಣಾಮೂರ್ತಿಯನ್ನಾಗಲಿ, ದತ್ತಾತ್ರೇಯವನ್ನಾಗಲಿ, ಮತ್ತು
ರಾಘವೇಂದ್ರ ಸ್ವಾಮಿಗಳನ್ನಾಗಲಿ ಬಾಬಾ ದೇವಸ್ಥಾನಗಳಿಗೆ ಹೋಗಿ ಯಥಾಶಕ್ತಿ ಸೇವೆಯನ್ನು, ನಿಷ್ಕಲ್ಮಶವಾದ ಸೇವೆಯನ್ನು ಮಾಡಿದಾಗ ಮಾತ್ರ ನಿಮಗೆ ಜೀವನದಲ್ಲಿ ಯಶಸ್ಸು. ಯಾವ ನಕ್ಷತ್ರ? ಅನುರಾಧ ನಕ್ಷತ್ರದಲ್ಲಿ ಗುರುವಾರ ಬಿದ್ದಾಗ ನಿಮಗೆ ಪೂರ್ಣವಾದ ಫಲ ಸಿಕ್ಕತ್ತೆ. ಹಾಗಾಗಿ ಆಯಾ ಮಾಸದಲ್ಲಿ, ಆಯಾ ನಕ್ಷತ್ರದಲ್ಲಿ, ಆಯಾ ಲಗ್ನದಲ್ಲಿ ಯಾರ್ಯಾರನ್ನು ಆರಾಧನೆ ಮಾಡ್ತೀರಾ ಆಗ ನಿಮಗೆ ಪೂರ್ಣವಾದ ಫಲ ಕಟ್ಟಿತ್ತ ಬುತ್ತಿ ಆಗುತ್ತೆ. ಖಂಡಿತ ಗುರುಗಳೇ. ಧನು ರಾಶಿ ಆಗಿರ್ಬೋದು, ಲಗ್ನದ ಒಂದು ಸ್ವಭಾವ ಯಾವ ರೀತಿ ಇರುತ್ತೆ, ಯಾವ ರೀತಿ ನದಿ ಸ್ನಾನವನ್ನು ಯಾವ ಮಾಸದಲ್ಲಿ ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ಇನ್ನು ಒಂದು ಪುಷ್ಯ ರಾಗ ರತ್ನದ ಒಂದು ವಿಶೇಷತೆ ಬಗ್ಗೆ ಕೂಡ ತಿಳಿಸಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಜೈ ಶ್ರೀ ಕೃಷ್ಣ. ಇನ್ನು ಗುರುಗಳ ಒಂದು ಸಾರಥ್ಯದಲ್ಲಿ ವಿಶೇಷವಾಗಿ ಕಾಶಿ ಪ್ರವಾಸದ ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಬೇಕು ಅಂತಂದರೆ ಇದೇ ಆಗಸ್ಟ್ 1ರಿಂದ ಆಗಸ್ಟ್ 3ನೇ ತಾರೀಕುವರೆಗೂ ನಡೀತಾ ಇರುವಂಥದ್ದು. ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ತಿಳ್ಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.